Welcome to my session. My name is Ramesh Kumar N. Bogam, GTO, Government Titling Sugar. ನನ್ನ ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡ್ರಿ. ನಾನು ಹೇಳುವ ಪ್ರತಿಯೊಂದು ವಿಡಿಯೋದ ಲಿಂಕ್ ಗಳನ್ನ ನೀವು ತಕ್ಷಣವೇ ಪಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನಾನು ಈ ಹಿಂದಿನ ಕ್ಲಾಸ್ನಲ್ಲಿ ಎಲಾಸ್ಟಿಸಿಟಿ ಲೆಸನ್ ನಂಬರ್ 3ರಲ್ಲಿ ಸ್ಟ್ರೇನ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ಪ್ರಕಾರಗಳು, ಲೀನಿಯರ್ ಅಥವಾ ಲಾಂಜಿಟ್ಯೂಡಿನಲ್ ಸ್ಟ್ರೈನು, ಲ್ಯಾಟ್ರಲ್ ಸ್ಟ್ರೈನು, ವಾಲ್ಯೂಮೆಟ್ರಿಕ್ ಸ್ಟ್ರೈನು ಬಗ್ಗೆ ಹೇಳಿದ್ದೆ. ಅಲ್ಲದೆ ಪಾಯ್ಸನ್ಸ್ ರೇಷಿಯೋ ಅಂದ್ರೆ ಏನು, ಆಮೇಲೆ ಸ್ಟ್ರೆಸ್ ಅಂದ್ರೆ ಏನು, ಸ್ಟ್ರೆಸ್ ಗಳಲ್ಲಿರುವ ಪ್ರಕಾರಗಳು, ಮತ್ತು ಅದರಲ್ಲಿ ಟೆನ್ಸೈಲ್ ಸ್ಟ್ರೆಸ್ ಅದರ ಎಕ್ಸಾಂಪಲ್, ಕಾಂಪ್ರೆಸಿವ್ ಸ್ಟ್ರೆಸ್ ಅದರ ಎಕ್ಸಾಂಪಲ್, ಇಷ್ಟನ್ನ ಮಾತ್ರ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ. ಇವತ್ತಿನ ಕ್ಲಾಸ್ನಲ್ಲಿ ಮುಂದುವರೆದ ಭಾಗ ಅದೇನಪ್ಪಾ ಅಂತಂದ್ರೆ ದೇ ಸೇಮ್ ಎಲಾಸ್ಟಿಸಿಟಿ ಟಾಪಿಕ್ ದಾಗ ಲೆಸನ್ ನಂಬರ್ 4 ದಾಗ ನಾವು ಸೇರ್ ಸ್ಟ್ರೆಸ್ ಗೆ ಬರೋಣ. ಸೇರ್ ಸ್ಟ್ರೆಸ್ ಗೆ ಹೇಳೋದಕ್ಕಿಂತ ಪೂರ್ವದಲ್ಲಿ ಸ್ಟ್ರೆಸ್ ನಲ್ಲಿ 4 ಪ್ರಕಾರಗಳು. ಒಂದು ಮೊದಲ 2 ಪ್ರಕಾರ ಕಲ್ತೀರಿ ಹಿಂದಿನ ಕ್ಲಾಸ್ ನಲ್ಲಿ, ಏನಪ್ಪಾ ಅಂದ್ರೆ ಟೆನ್ಸೈಲ್ ಸ್ಟ್ರೆಸ್ ಮತ್ತು ಕಾಂಪ್ರೆಸಿವ್ ಸ್ಟ್ರೆಸ್. ಈಗ 3ನೇದ್ದು ಏನಪ್ಪಾ ಅಂದ್ರೆ ಸೇರ್ ಸ್ಟ್ರೆಸ್. ಸೇರ್ ಸ್ಟ್ರೆಸ್ ಅಂದ್ರೆ ಏನು? when a material is subjected to two equal and opposite force acting tangentially across the resisting section, then body tends to be sheared off across the cross section. The stress included is called shear stress and it is represented by tau t. ನೋಡಿ ಇಲ್ಲಿ ಫಿಗರ್ ಆರ್ ಅಲ್ಲಿ ಇಲ್ಲೊಂದು ಫಿಗರ್ ಆರ್ ತೋರಿಸಿದ್ವಿ. ಇಲ್ಲಿ ಒಂದು ಮೆಟೀರಿಯಲ್ ತಂದು ಎಂತಪ್ಪ ಅಂತಂದ್ರ ಜಾಯಿಂಟ್ ಮಾಡಿದಂತ ಒಂದು ಮೆಟೀರಿಯಲ್. ಇಲ್ಲಿ ಒಂದು ಪೀಸ್ ಹಿಂಗದ, ಇನ್ನೊಂದು ಪೀಸ್ ಹಿಂಗದ, ಇಲ್ಲಿ ಎರಡಕ್ಕರ ಮಧ್ಯೆ ಇಲ್ಲಿ ಜಾಯಿಂಟ್ ಮಾಡಿದ್ವಿ. ಜಾಯಿಂಟ್ ಈ ತರ ಮಾಡಿದಂತ ಮೆಟಲ್ ಪೀಸ್ ಅನ್ನ ತಗೊಂಡು ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ಹಾಕ್ತಿವಿ. ದಟ್ ಈಸ್ ಇನ್ ಟ್ಯಾಂಜೆನ್ಷಿಯಲಿ. ಟ್ಯಾಂಜೆನ್ಸಿ ಅಂದ್ರೆ ಸ್ಪರ್ಶವಾಗಿ ಈ ಮೆಟೀರಿಯಲ್ಗೆ ಈ ಮೆಟೀರಿಯಲ್ ಹತ್ತದಂಗೆ ಇರ್ತದ. ಸ್ಪರ್ಶವಾಗಿ ಫೋರ್ಸ್ ಈ ಕಡೆ ಹೋಗ್ತದ, ಸ್ಪರ್ಶವಾಗಿ ಈ ಕಡೆ ಫೋರ್ಸ್ ಹೋಗ್ತದ. ಈ ತರ ಇರುವಂತ ಮೆಟೀರಿಯಲ್ ಮ್ಯಾಗೆ ಈಕ್ವಲ್ ಅಂಡ್ ಅಪೋಸಿಟ್ ಟ್ಯಾಂಜೆನ್ಷಿಯಲ್ ಫೋರ್ಸ್ ಹಾಕಿದಾಗ ಈ ಕ್ರಾಸ್ ಸೆಕ್ಷನ್ ಏರಿಯಾದೊಳಗೆ ಅಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತದ. ಅದು ಎಂತಪ್ಪ ಅಂದ್ರೆ ಶೇರ್ ಸ್ಟ್ರೆಸ್. ಶೇರ್ ಸ್ಟ್ರೆಸ್ ಅಂತಂದ್ರೆ ಈಗ ಸಪೋಸ್ ಮೇಲಿನ ಪೀಸ್ ಈ ಕಡೆ ಫೋರ್ಸ್ ಹಾಕ್ತಾ ಇದ್ದೇವಪ್ಪ ಅಂತಂದ್ರ ಈ ತೆಳಗಿಂದಕ್ಕೂ ಅಂಟ್ಕೊಂಡಿರೋದ ಇದು ಲಾಕ್ ಮಾಡಿದ್ರಿಂದ ಈ ತೆಳಗಿನ ಮೆಟೀರಿಯಲ್ ಶೇರ್ ಆಗಿ ಆ ಲೋಡ್ ಶೇರ್ ತೊಂತಿರ್ತದೆ. ಅಂದ್ರೆ ಇವನ್ ಬರೀ ನಾವು ಮೇಲಿಂದ ಮೆಟೀರಿಯಲ್ ಪೀಸ್ಗೆ ಈ ಕಡೆ ಫೋರ್ಸ್ ಹಾಕಿದ್ರು ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಅಂಟ್ಕೊಂಡಿರ್ತಲ್ಲ, ಅಂಟ್ಕೊಂಡಿದ್ದ ಅದ್ರ ಸಲಿಗೆ ಇದು ಲಾಕ್ ಪಿನ್ ಹಾಕಿದಕ್ಕೆ ಅಂದ್ರೆ ಇದೊಂಥರ ರಿವಿಟ್ ಹಾಕಿವಿ ಅಂತ ತಿಳ್ಕೊರಿ. ಹಾಕಿದಕ್ಕೆ ಲೋಡ್ ಶೇರ್ ಆಗ್ಲಕ್ ಚಾಲು ಮಾಡ್ತದೆ. ಆಮೇಲೆ ಈ ಕಡೆ ಫೋರ್ಸ್ ಹಾಕಿದಾಗ ಇದು ಒಂದು ಜಾಯಿಂಟ್ ಆಗಿದ್ರಿಂದ ಇದು ಮೇಲೆ ಬಂದಂತ ಪೀಸನ್ನ ಈ ಮೆಟೀರಿಯಲ್ಗೆ ಈ ಕಡೆ ಟ್ಯಾಂಜೆನ್ಷಿಯಲಿ ಫೋರ್ಸ್ ಅನ್ನ ಲೋಡ್ ಮಾಡ್ತದ. ಅಂದ್ರೆ ಇಲ್ಲಿ ಈ ಕ್ರಾಸ್ ಸೆಕ್ಷನ್ ಏರಿಯಾದಾಗ ಫೋರ್ಸ್ ತಕ್ಕಂತೆ ಸ್ಟ್ರೆಸ್ ಡೆವಲಪ್ ಆಗ್ತದಲ್ಲ, ಆ ಡೆವಲಪ್ ಆದಂತ ಸ್ಟ್ರೆಸ್ ಏನಾಗ್ತದ ಶೇರ್ ಆಗ್ತದ. ಎರಡಕ್ಕೂ ಪೀಸ್ಗೆ ಶೇರ್ ಆಗ್ತದ. ಅಂದ್ರೆ ಎರಡು ಪೀಸ್ ಮೇಲೆ ಪ್ರಭಾವ ಬೀಳ್ತದ. ಅದಕ್ಕ ನಾವು ಶೇರ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಇದನ್ನ ತೌದಿಂದ ಅಂತ ಗುರುತಿದೆ. ತೌ ಅಂದ್ರೆ ರಿವರ್ಸ್ ಜೆ ಟೈಪ್ ಇಲ್ಲಿ ಒಂದು ಫಿಗರ್ ನೋಡಿ ಇಲ್ಲಿ ತೋರಿಸಿ, ಇದು ತೌ ಅಂತ ಹೇಳ್ತೀವಿ. ಇನ್ನ ಶೇರ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಅದು ಬ್ರಾಕೆಟ್ ನ ತೌ ಅಂತ ಬರ್ತೀವಿ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂದ್ರ ಟೋಟಲಿ ಸ್ಟ್ರೆಸ್ ನಥಿಂಗ್ ಬಟ್ ಫೋರ್ಸ್ ಬೈ ಏರಿಯಾನೇ. ಬಟ್ ಇಲ್ಲಿ ಶೇರ್ ಸ್ಟ್ರೆಸ್ ಗೆ ತೌ ಅಂತೇಳಿ. ಶೇರ್ ಸ್ಟ್ರೆಸ್ ಯಾವಾಗ ಹೇಳ್ತೀವಪ್ಪ ಅಂದ್ರೆ ಈ ತರ ಮೆಟೀರಿಯಲ್ ಫೋರ್ಸ್ ಹಾಕಿದಾಗ ಅದು ಶೇರ್ ಸ್ಟ್ರೆಸ್ ಆಗ್ತದ. ಈ ಶೇರ್ ಸ್ಟ್ರೆಸ್ ನ ಯೂನಿಟ್ ಏನಪ್ಪಾ ಅಂದ್ರೆ ನ್ಯೂಟನ್ ಪರ್ ಸ್ಕ್ವಯರ್ ಸೆಂಟಿಮೀಟರ್ ಅಥವಾ ಕೆಜಿ ಪರ್ ಸ್ಕ್ವಯರ್ ಸೆಂಟಿಮೀಟರ್, ಎರಡರಾಗ ಒಂದು. ಓಕೆ, ಇನ್ನ ಈ ಎಕ್ಸಾಂಪಲ್ ಶೇರ್ ಸ್ಟ್ರೆಸ್ ಎಕ್ಸಾಂಪಲ್ ಏನಪ್ಪಾ? ರಿವೇಟ್, ಗುಡಿಯನ್ ಪಿನ್, ಸ್ಪ್ರಿಂಗ್ ಶಾಕಲ್ ಪಿನ್, ಬ್ರೇಕ್ ರಾಡ್ ರಿವೇಟ್, ಚೆಸ್ಸಿ ರಿವೇಟ್ಸ್, ಆಮೇಲೆ ಫ್ಲೈ ವೀಲ್ ಹೋಲ್ಡಿಂಗ್ ಬೋಲ್ಟ್, ಸಿವಿಲ್ ಪಿನ್, ಗೇರ್ ಬಾಕ್ಸ್ ಸ್ಯಾಪ್ಟ್, ಆಕ್ಸೆಲ್ ಸ್ಯಾಪ್ಟ್. ಇದರಲ್ಲಿ ಕೆಲವೊಂದು ಮಟೀರಿಯಲ್ ನೋಡ್ಲಿಕ್ಕಿಲ್ಲ. ಈ ಎಲ್ಲಾ ಎಕ್ಸಾಂಪಲ್ ಕೂಡ ಶೇರ್ ಸ್ಟ್ರೆಸ್ ಗೆ ಸಂಬಂಧಪಟ್ಟಂತ ಎಕ್ಸಾಂಪಲ್. ಅಟ್ಲೀಸ್ಟ್ 1-2 ನಿಮ್ಗೆ ತಿಳಿದ್ರೆ
ಉಳಿದುವೆಲ್ಲ ಅದೇ ತರ ಅಂತ ಅನಿಸ್ತಾರೆ. ರಿವಿಟ್ ಅಂತ ನಿಮ್ಗೆ ಗೊತ್ತದ, ಯಾವ್ದೋ ಒಂದು ಮೆಟಲ್ಗೆ ಏನ್ ಜಾಯಿಂಟ್ ಮಾಡ್ಬೇಕಾದ್ರೆ ರಿವಿಟ್ ಹಾಕಿ ಬಡದು ಜಾಯಿಂಟ್ ಮಾಡಿಬಿಟ್ಟಿರ್ತಾರ. ಅಥವಾ ನೀವು ಚಾಸಿ ರಿವಿಟ್ ನೋಡಿರ್ಬೋದು, ಅಥವಾ ಬ್ರೇಕ್ ರಾಡ್ ರಿವಿಟ್. ಈಗ ಬ್ರೇಕ್ ರಾಡ್ ರಿವಿಟ್ ನಿಮ್ ನೋಡ್ಲಕ್ ಸಾಧ್ಯನೇ ಅದ. ಹೆಂಗಪ್ಪ ಅಂತಂದ್ರೆ ಬೈಕ್ದು ಒಂದು ಬ್ರೇಕ್ ನೋಡ್ರಿ, ಅದ್ರ ರಾಡ್ ಒಂದ್ ಸೈಡ್ ರಿವಿಟ್ ಹಾಕಿ ಜಾಯಿಂಟ್ ಮಾಡಿರ್ತಾರ. ಮೂವ್ಮೆಂಟ್ ಫ್ರೀ ಮಾಡಿ ಆ ಕಡೆ ಈ ಕಡೆ ಲಾಕ್ ಪರ್ಮನೆಂಟ್ಲಿ ಲಾಕ್ ಸಿಸ್ಟಮ್ ಇರ್ತದ. ಲೋಡ್ ಪರ್ಮನೆಂಟ್ಲಿ ತಗೊಂತಿರ್ಬೇಕು. ಒಂದ್ ಕಡೆ ಮೂವಿಂಗ್ ಎಷ್ಟ್ ಬೇಕು ಅಷ್ಟೇ ಫ್ರೀನೆಸ್ ಇರ್ತದ. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಶಿಯರ್ ಸ್ಟ್ರೆಸ್. ಇನ್ನ ಮುಂದಿಂದು ಟಾರ್ಜಿನಲ್ ಸ್ಟ್ರೆಸ್ ಅಂದ್ರೆ ಇದು ಸ್ಟ್ರೆಸ್ ನಲ್ಲಿ 4ನೇದ್ದು. ಈ ಟಾರ್ಜಿನಲ್ ಸ್ಟ್ರೆಸ್ ಅಂತಂದ್ರೆ when a shaft is subjected to the action of two equal and opposite coupling action in parallel plane, then shaft is said to be torsion. The stress set up by the torsion is known as torsional shear stress ಅಂತ. ಈಗ ಸಿಂಪ್ಲಿ ಟಾರ್ಜಿನಲ್ ಸ್ಟ್ರೆಸ್ ಅಂತಂದ್ರೆ ನೀವು ಒಂದು ಈ ತರ ಒಂದ್ ಏನೋ ಹಿಂಗ ಶಾಫ್ಟ್ ತೊಂದ್ರಿ ಅಂತ ತಿಳ್ಕೊರಿ. ಈ ತೊಂದಾಗ ಎರಡು ಕಡೆ ಈಕ್ವಲ್ ಅಂಡ್ ಅಪೋಸಿಟ್ ಕಪ್ಲಿಂಗ್ ಫೋರ್ಸ್. ಅಪೋಸಿಟ್ ಕಪ್ಲಿಂಗ್ ಫೋರ್ಸ್ ಅಂದ್ರೆ ಹಿಂಗ ಕಪಲ್ ಮಾಡಿರ್ಬೇಕು. ಫೋರ್ಸ್ ಅಪೋಸಿಟ್ ಅಂದ್ರೆ ಇದು ಹಿಂಗ ಇದು ಹಿಂಗ್ ತಿರ್ಸೋದು. ಅದು ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ಅಂದ್ರೆ ಈ ತರ ಜಗದ್ ಬೇರೆ, ಅದು ಟೆನ್ಸೈಲ್ ಸ್ಟ್ರೆಸ್ ನಾಗ ಬರ್ತದೆ. ಇದು ಏನದಲ್ಲ, ಈ ತರ ಒಂದು ಶಾಫ್ಟ್ ಹಿಡ್ಕೊಂಡು ಒಂದು ಈಕ್ವಲ್ ಅಂಡ್ ಪ್ಯಾರಲ್ ಅಪೋಸಿಟ್ ಟಾರ್ಜಿನಲ್ ಫೋರ್ಸ್. ಹೆಂಗಪ್ಪ ಅಂತಂದ್ರೆ ಇದು ಕಪ್ಲಿಂಗ್ ಕಪಲ್ ಅಂತಂದ್ರೆ ಹಿಂಗ್ ಹಿಡಿದಿರ್ತೀವಿ. ಹಿಡಿದು ಕಪ್ಲಿಂಗ್ ಫೋರ್ಸ್ ಅಪೋಸಿಟ್ ಅಂತಂದ್ರ ಕಪ್ಲಿಂಗ್ ಹಿಡಿದು ಅಪೋಸಿಟ್ ಅಂದ್ರೆ ಹಿಂಗೆ ತಿರ್ಸ್ಬೇಕಲ್ಲ, ಅಥವಾ ಹಿಂಗ್ ತಿರ್ಸ್ಬೇಕು. ಅದು ಮತ್ತೆ ಪ್ಯಾರಲಲ್ ಇರ್ಬೇಕು. ಈ ತರ ಫೋರ್ಸಿಗೆ ನಾವು ಟಾರ್ಜಿನಲ್ ಫೋರ್ಸ್ ಅಂತ ಹೇಳ್ತೀವಿ. ಆ ತರ ಹಿಂಗ ಟಾರ್ಜನ್ ಅಂತಂದ್ರೆ ಟ್ವಿಸ್ಟ್ ಆಗು ತಿರುಗು ಅಂತ ಹೇಳ್ತಾ ಇರ್ತದ. ಈ ತರ ಟಾರ್ಜನ್ ಫೋರ್ಸ್ ಹಾಕಿದಾಗ ಮಟೀರಿಯಲ್ ಟು ಬಿ ಟಾರಿಜನ್ ಅಂತ ಹೇಳ್ತೀವಿ. ಹಿಂಗ್ ತಿರುಗಿದಾಗ ಸಪೋಸ್ ಈಗ ಒತ್ತೆ ತಿರುಗಲಿ ಇದು ತಿರುಗಿ ಬಿಡ್ತದೆ ಅಂದ್ರೆ ಏನಾಯ್ತು, ಮಟೀರಿಯಲ್ ಟ್ವಿಸ್ಟ್ ಆಯ್ತು, ತಿರುಗಿತು ಅಂತ ಒಂದ್ ಕಡೆ ಬೆಂಡ್ ಆಗಿಬಿಡ್ತು. ಆ ಬೆಂಡ್ ಆದಲ್ಲಿ ಏನ್ ಸ್ಟ್ರೆಸ್ ಡೆವಲಪ್ ಆಗಿತ್ತಲ್ಲ ಅದಕ್ಕೆ ಟಾರ್ಜನ್ ಸ್ಟ್ರೆಸ್ ಅಥವಾ ಟಾರ್ಜಿನಲ್ ಶೇರ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಏನಪ್ಪಾ, ರಿಯರ್ ಎಕ್ಸೆಲ್ ಅಂದ್ರೆ ಹಿಂದಿನ ಗಾಲಿದು ಎಕ್ಸೆಲ್, ಕ್ರ್ಯಾಂಕ್ ಶಾಫ್ಟ್, ಕಾಯಿಲ್ ಸ್ಪ್ರಿಂಗು, ಪ್ರೊಪುಲರ್ ಶಾಫ್ಟ್, ಈಗ ಸ್ಟಾರ್ಟರ್ ಮೋಟರ್ ಆರ್ಮೇಚರ್ ಶಾಫ್ಟ್. ಎಲ್ಲಾ ಮೋಟರ್ ಆರ್ಮೇಚರ್ ಶಾಫ್ಟ್ ಹೇಳಿರ್ತಾರ. ಯಾಕೆ ಹೇಳಿ ಅಂತಂದ್ರೆ ಈ ಆರ್ಮೇಚರ್ ಮೋಟರ್ ಶಾಫ್ಟ್ ಹಿಡಿಬೇಕಾದ್ರೆ ಎರಡು ಕಡೆ ಒಂದು ಬೇಲ್ ಬೇರಿಂಗ್ ದಾಗ ಹಿಡಿದ್ ಬಿಟ್ಟಿರ್ತೀವಿ. ಒಂದು ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಒಂದ್ ಕಡೆ ಇನ್ನೊಂದು ತಿರ್ಸ್ಬೇಕಂತ ಇರ್ತದ. ಅಲ್ಲಿ ಹಿಡಿದಂತ ಫೋರ್ಸ್ ಏನಂತ ಅಪೋಸಿಟ್ ಡೈರೆಕ್ಷನ್ ಇದ್ದಂಗ ಲೆಕ್ಕ. ಇದು ತಿರ್ಸ್ಬೇಕನ್ನೋದು ಮುಂದ್ ಹೋಗೋದಂಗ. ಆ ತರ ಇರೋದ್ರಿಂದ ಅಲ್ಲಿ ಮೋಟರ್ ಆರ್ಮೇಚರ್ ಶಾಫ್ಟ್ ಕೂಡ ಇದು ಟಾರ್ಜಿನಲ್ ಫೋರ್ಸ್ ಗೆ ಎಕ್ಸಾಂಪಲ್ ಆಗಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಎಲಾಸ್ಟಿಸಿಟಿ. ನಾನು ಈಗಾಗಲೇ ಲೆಸನ್ 1ರಲ್ಲಿ ಎಲಾಸ್ಟಿಕ್ ಮೆಟೀರಿಯಲ್ ಅಂದ್ರೆ ಏನಂತ ಹೇಳಿದ್ದೆ. ಎಲಾಸ್ಟಿಸಿಟಿ ಅಂದ್ರೆ ಸ್ಥಿತಿಸ್ಥಾಪಕತ್ವ ಯಾವ ಮೆಟೀರಿಯಲ್ ಅಲ್ಲಿ ತೋರಿಸ್ತದೋ ಅದು ಎಲಾಸ್ಟಿಕ್ ಮೆಟೀರಿಯಲ್ ಅಂತಂದೆ. ಆಮೇಲೆ ಈಗ ಎಲಾಸ್ಟಿಸಿಟಿ ಅಂದ್ರೆ ಯಾವ ಮೆಟೀರಿಯಲ್ದಲ್ಲಿ ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿರ್ತದೋ ಅದಕ್ಕೆ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ದ ಪ್ರಾಪರ್ಟಿ ಆಫ್ ಸರ್ಟೇನ್ ಮೆಟೀರಿಯಲ್ return back to their original position after the removal of the external force is called elasticity. ಅಂದ್ರೆ ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ ತೆಗೆದ್ವಪ್ಪ ಅಂದ್ರೆ, ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದ್ವಿ ಅಂತಂದ್ರೆ ಒಂದು ರಬ್ಬರ್ ಯಾವ್ದು ಹಿಂಗ್ ಫೋರ್ಸ್ ಹಾಕಿದ್ವಿ ಅಂತ ಅವಾಗ ಏನಾಗ್ತದ, ಅದು ಡಿಫಾರ್ಮೇಶನ್ ಆಗಿರ್ತದೆ. ಅಂದ್ರೆ ಅದ್ರ ರೂಪ ಮತ್ತು ಅದ್ರ ಸೈಜು ಎಲ್ಲ ಚೇಂಜ್ ಆಗಿರ್ತದೆ. ಬಿಟ್ರೆ ಮತ್ತೆ ಮೂಲ ರೂಪಕ್ಕೆ ಬಂತಂದ್ರೆ ಅದು ಆ ಮಟೀರಿಯಲ್ ದ ಎಲಾಸ್ಟಿಸಿಟಿ, ಆ ಮಟೀರಿಯಲ್ ದ ಸ್ಥಿತಿಸ್ಥಾಪಕತ್ವ ಗುಣ ಅಂತ ಹೇಳ್ತೀವಿ ನಾವು. ಎಲಾಸ್ಟಿಸಿಟಿ ಅಂದ್ರೆ ಗೊತ್ತಾಗಿರ್ಬೇಕು. ಎಲಾಸ್ಟಿಸಿಟಿ ಅಂದ್ರೆ ಅದು ಒಂದು ಗುಣಧರ್ಮ. ಯಾವುದೇ ಮಟೀರಿಯಲ್ ಅಂದ್ರೆ ಸರ್ಟೇನ್ ಮೆಟೀರಿಯಲ್, ಎಲ್ಲಾ ಮೆಟೀರಿಯಲ್ ಇರೋದಿಲ್ಲ, ಕೆಲವೊಂದು ಮೆಟೀರಿಯಲ್ಗೆ ಎಲಾಸ್ಟಿಸಿಟಿ ಗುಣಧರ್ಮ ಇರ್ತದ. ಅಂತ ಮೆಟೀರಿಯಲ್ಗಳ ಏನ್ ತೋರಿಸ್ತಪ್ಪ ಅಂದ್ರೆ ಎಲಾಸ್ಟಿಸಿಟಿ ತೋರಿಸ್ತದೆ. ಎಲಾಸ್ಟಿಸಿಟಿ ಅಂದ್ರೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನು, ಅದರ ಮೇಲೆ ಡಿಫಾರ್ಮೇಶನ್ ಹಾಕಿ ಅಂದ್ರೆ ಅದ್ರ ಮೇಲೆ ಪ್ರೆಷರ್ ಹಾಕಿದ್ವಿ ಅಥವಾ ಅದ್ರ ಮೇಲೆ ಫೋರ್ಸ್ ಹಾಕಿ ಬಿಟ್ವಿ ಅಂತಂದ್ರೆ ತನ್ನ ಮೂಲ ಸ್ಥಿತಿಗೆ ಬಂದ್ಬಿಡ್ತದ. ಆ ಗುಣಧರ್ಮಕ್ಕೆ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಓಕೆ. ಇನ್ ಎಲಾಸ್ಟಿಕ್ ಲಿಮಿಟ್. ಎಲಾಸ್ಟಿಕ್ ಲಿಮಿಟ್ ಅಂತಂದ್ರೆ thus there is a limiting value of force up to and within which deformation completely disappears on the removal of the force.
the value of stress corresponding to the limiting force is known as elastic limit of that material. ನೋಡ್ರಿ ಇಲ್ಲಿ ಏನದಪ್ಪ ಅಂತಂದ್ರೆ ಎಲಾಸ್ಟಿಕ್ ಲಿಮಿಟ್ ಅಂದ್ರ ಪ್ರತಿಯೊಂದು ಎಲಾಸ್ಟಿಕ್ ಮೆಟೀರಿಯಲ್ ತನ್ನದೇ ಆದ ಲಿಮಿಟ್ ಇರ್ತದ. ಇದೇನು ಸ್ಥಿತಿಸ್ಥಾಪಕತ್ವ ಅಂದ್ರೆ ಅದರ ಮೇಲೆ ಪ್ರೆಷರ್ ಹಾಕಿ ಅಥವಾ ಫೋರ್ಸ್ ಹಾಕದಾಗ ತನ್ನ ರೂಪ ಮತ್ತು ಲೆಂತ್ ಆಕಾರದಲ್ಲಿ ವಿರೂಪಗೊಂಡು ಪುನಃ ಬಿಟ್ಟಾಗ ತನ್ನ ಮೂಲ ರೂಪಕ್ಕೆ ತನ್ನ ಮೂಲ ಸೈಜ್ಗೆ ಬಂತಪ್ಪ ಅಂದ್ರ ಅದು ಎಲಾಸ್ಟಿಸಿಟಿ ಗುಣಧರ್ಮ ಅಂತ ಹೇಳಿದ್ವಲ್ಲ. ಈ ತರ ಪ್ರೆಷರ್ ಹಾಕಿರ್ತೀವಲ್ಲ, ಏನು ಡಿಫಾರ್ಮೇಶನ್ ಆಗಿ ಮತ್ತೆ ಬಿಟ್ಟು ತನ್ನ ಮೂಲ ಸ್ಥಿತಿಗೆ ಬರ್ತದಂತ ಏನೋ ಒಂದು ಪ್ರೆಷರ್ ಹಾಕಿರ್ತೀವಲ್ಲ, ಅದು ಒಂದು ಲಿಮಿಟಿಂಗ್ ಫೋರ್ಸ್ ಹಾಕಿರ್ತೀವಿ. ಆ ಫೋರ್ಸ್ ದಾಟತಪ್ಪ ಅಂದ್ರೆ ಅದು ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಆಗಿ ಬರ್ತದ ಅಥವಾ ಅದರದ್ದು ಎಲಾಸ್ಟಿಕ್ ಪ್ರಾಪರ್ಟಿನೇ ಕಳ್ಕೋಬಹುದು ಕೆಲವೊಂದು ಮೆಟೀರಿಯಲ್ಗಳು. ಓಕೆ, ಆದ್ರೆ ಇಲ್ಲಿ ನಾವು ಏನು ಇದು ಫೋರ್ಸ್ ಹಾಕ್ತಿವಲ್ಲ, ಎಂತ ಫೋರ್ಸು? ಲಿಮಿಟಿಂಗ್ ಫೋರ್ಸ್. ಲಿಮಿಟಿಂಗ್ ಫೋರ್ಸ್ ಅಂದ್ರೆ ಏನು? ತನ್ನ ಮೂಲ ಸ್ಥಿತಿಗೆ ಬರೋಕೆ ಬಿಡ್ಬೇಕು, ಬಿಟ್ಟು ಅಂತ ತನ್ನ ಮೂಲ ಸ್ಥಿತಿಗೆ ಬರ್ಬೇಕು, ಅಷ್ಟೇ ಫೋರ್ಸ್ ಹಾಕ್ಬೇಕು. ಆ ಫೋರ್ಸ್ ತಕ್ಕಂತೆನೆ ಅದ್ರೊಳಗ ಸ್ಟ್ರೆಸ್ ಡೆವಲಪ್ ಆಗಿ ತನ್ನ ಮೂಲ ರೂಪಕ್ಕೆ ಬರಂಗ ಒಂದು ಗುಣಧರ್ಮ ಇರ್ತದ. ಆ ಯಾವ ಲಿಮಿಟ್ ವರೆಗೆ ತನ್ನ ರೂಪಕ್ಕೆ ಬರ್ತದೋ ಆ ಮಟೀರಿಯಲ್ ಅದ್ರದ್ದು ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ತೀವಿ. ಈ ಮಟೀರಿಯಲ್ ದಿಂದ ಮಟೀರಿಯಲ್ಗೆ ಎಲಾಸ್ಟಿಕ್ ಲಿಮಿಟ್ ಬೇರೆ ಬೇರೆ ಇರ್ತಾವ. ಒಂದು ಜಾಸ್ತಿ ಫೋರ್ಸ್ ಹಾಕ್ಬೇಕಾಗ್ತದ, ಜಾಸ್ತಿ ಫೋರ್ಸ್ ಹಾಕಿದ್ರು ಅದು ಮತ್ತೆ ತನ್ನ ಮೂಲಕ ಬರ್ತದ. ಕೆಲವು ಸ್ವಲ್ಪ ಫೋರ್ಸ್ ಹಾಕಿಬಿಟ್ರು ತನ್ನ ಮೂಲಕ ಬರ್ತದ, ಜಾಸ್ತಿ ಫೋರ್ಸ್ ಹಾಕಿದ್ರೆ ಬರೋದಲ್ಲ. ಅಂದ್ರೆ ಏನು? ಎಲಾಸ್ಟಿಕ್ ಲಿಮಿಟ್ ಅನ್ನೋದು ಪ್ರತಿಯೊಂದು ಮಟೀರಿಯಲ್ಗೆ ಇರುವಂತ ಒಂದು ಎಲಾಸ್ಟಿಕ್ ಲಿಮಿಟ್. ಅದು ಒಂದು ಗೆರಿ ಎಂಡ್ ಅಂತ. ಓಕೆ, ಯಾವ ಫೋರ್ಸ್ ವರೆಗೆ ಅದನ್ನ ಸ್ಟ್ರೆಸ್ ಡೆವಲಪ್ ಆಗಿ ತನ್ನ ಮೂಲ ಸ್ಥಿತಿಗೆ ಬರ್ತದೋ ಆ ಫೋರ್ಸ್ನೇ ಆ ಎಲಾಸ್ಟಿಕ್, ಆ ಮಟೀರಿಯಲ್ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಈಲ್ಡ್ ಪಾಯಿಂಟ್. ಈಲ್ಡ್ ಪಾಯಿಂಟ್ ಅಂದ್ರೆ ಪ್ರತಿಯೊಂದು ಮಟೀರಿಯಲ್ಗೂ ತನ್ನದೇ ಆದ ಒಂದು ಈಲ್ಡ್ ಪಾಯಿಂಟ್ ಇರ್ತದೆ. ಈಲ್ಡ್ ಪಾಯಿಂಟ್ ಆಫ್ ಎ ಮಟೀರಿಯಲ್ ಈಸ್ ದ ಪಾಯಿಂಟ್ at which there is a marked increase in elongation without increase in load. ನೋಡ್ರಿ, ಯಾವುದೇ ಒಂದು ಮಟೀರಿಯಲ್ಗೆ ಈಲ್ಡ್ ಪಾಯಿಂಟ್ ಬರೋವರೆಗೆ ನಾವು ಲೋಡ್ ಹಾಕಿದ್ವಿ ಅಂತ ತಿಳ್ಕೊರಿ. ಇವನ್ ಮುಂದೆ ನಾವು ಲೋಡ್ ಹೆಚ್ಚು ಮಾಡ್ಲಿಲ್ಲ ಅಂದ್ರೂ ಕೂಡ ಆ ಮಟೀರಿಯಲ್ದಾಗ ಕಂಟಿನ್ಯೂಸ್ ಡಿಫಾರ್ಮೇಶನ್ ಆಗ್ತಿರ್ತಾವ, ಎಲಾಂಗೇಶನ್ ಆಗ್ತಿರ್ತೈತೆ. ಅದಕ್ಕೆ ನಾವು ಈಲ್ಡ್ ಪಾಯಿಂಟ್ ಅಂತೀವಿ. ಇನ್ನ ನೆಕ್ಸ್ಟ್ ಹುಕ್ಸ್ ಲಾ. ಹುಕ್ಸ್ ಲಾ ಅಂತಂದ್ರೆ ರಾಬರ್ಟ್ ಹುಕ್ ಅನ್ನೋ ಒಬ್ಬ ಸೈಂಟಿಸ್ಟ್. He discovered the relationship between stress and strain. ರಾಬರ್ಟ್ ಹುಕ್ ಅನ್ನುವ ಸ್ಟ್ರೆಸ್ ಮತ್ತು ಸ್ಟ್ರೇನ್ ಗೆ ಇರುವ ಒಂದು ಸಂಬಂಧವನ್ನ ಕಂಡಿಡ್ದ. ಏನ್ ಸಂಬಂಧಪ್ಪ ಅಂದ್ರ, ಈ ಹುಕ್ಸ್ ನ ನಿಯಮದ ಪ್ರಕಾರ ಅಕಾರ್ಡಿಂಗ್ ಟು ದ ಹುಕ್ಸ್ ಲಾ ಸ್ಟ್ರೆಸ್ ಈಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್ ವಿದಿನ್ ಎಲಾಸ್ಟಿಕ್ ಲಿಮಿಟ್. ಈ ಎಲಾಸ್ಟಿಕ್ ಲಿಮಿಟ್ ಒಳಗೆ ಸ್ಟ್ರೆಸ್ ಸ್ಟ್ರೇನ್ ಗೆ ಪ್ರಪೋರ್ಷನಟಿ ಆಗಿ ನಿಂತಿರ್ತದ. ಎಲಾಸ್ಟಿಕ್ ಲಿಮಿಟ್ ದಾಟ್ತಪ್ಪ ಅಂದ್ರ ಸ್ಟ್ರೆಸ್ ಗೆ ಮತ್ತು ಸ್ಟ್ರೇನ್ ಗೆ ಪ್ರಪೋರ್ಷನಟಿ ಇರೋದಿಲ್ಲ, ಅವಾಗ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಆಗ್ತದ. ಇದನ್ನೇ ಈ ಹುಕ್ಸ್ ಲಾಕ್ ಕಂಡಿಡ್ದನಲ್ಲ, ಏನೋ ರಿಲೇಷನ್ ಸ್ಟ್ರೆಸ್ಗೆ ಮತ್ತೆ ಸ್ಟ್ರೈನ್ಗೆ ಇರುವಂತ ರಿಲೇಷನ್ ಕಂಡಿಡ್ದನಲ್ಲ, ಅದಕ್ಕೆ ಯಂಗ್ಸ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಹುಕ್ಸ್ ಕಂಡಿಡ್ದಿದೆ ಯಂಗ್ಸ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ದ ರೇಷಿಯೋ ಆಫ್ ಸ್ಟ್ರೆಸ್ ಟು ದಿ ಸ್ಟ್ರೈನ್ within elastic limit is known as Young's modulus or modulus of elasticity. ನೋಡ್ರಿ, ಎಲಾಸ್ಟಿಕ್ ಲಿಮಿಟ್ ದೊಳಗೆ ಇರುವಂತ ಸ್ಟ್ರೆಸ್ಸಿಗೂ ಮತ್ತು ಸ್ಟ್ರೇನ್ಗೂ ಒಂದು ಪ್ರಪೋರ್ಷನಿಟಿ ಏನು ಇದೆ ಅಲ್ಲ, ಆ ಪ್ರಪೋರ್ಷನಿಟಿಗೆ ನಾವು ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳ್ತೀವಿ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಇದನ್ನ ಈದಿಂದ ಗುರುತಿಸ್ತೀವಿ. ಓಕೆ, ಅಂಡ್ ಇದರ ಯೂನಿಟ್ ಸ್ಟ್ರೆಸ್ ಇದ್ದಿದ್ದೆ ಯೂನಿಟ್, ಇದರ ಯೂನಿಟ್ ಸ್ಟ್ರೆಸ್ ಯೂನಿಟ್ ಏನದ? ಫೋರ್ಸ್ ಅಪ್ಲೈಡ್ ಬೈ ದ ಏರಿಯಾ. ಅದೇ ಯೂನಿಟ್ನೇ ಇದಕ್ಕೂ ಬರ್ತದ. ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿಗೆ ಈದಿಂದ ಗುರುತಿಸ್ತೀವಿ. ಇಲ್ಲೊಂದು ಸಿಂಬಲ್, ಇದು ಫಾರ್ಮುಲಾ ಕೊಟ್ಟಿ ನೋಡ್ರಿ, ಇದು ಈದಿಂದ ಗುರುತಿಸ್ತೀವಿ. ರೇಷಿಯೋ ಏನಪ್ಪಾ? ಸ್ಟ್ರೆಸ್ ಅಂತ ಸ್ಟ್ರೈನ್ ಇರುವಂತ ರೇಷಿಯೋ. ಇದು ಯಾವಾಗ? ವಿದಿನ್ ಎಲಾಸ್ಟಿಕ್ ಲಿಮಿಟ್. ಈ ತರ ಇದ್ದಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಆಮೇಲೆ ಯಂಗ್ಸ್ ಮಾಡ್ಯುಲಸ್ ಯೂನಿಟ್ ಏನಪ್ಪಾ ಅಂತಂದ್ರೆ ಸ್ಟ್ರೆಸ್ ಬೈ ಸ್ಟ್ರೇನ್ ಕೊಟ್ಟಾಗ ಸ್ಟ್ರೇನ್ ಹ್ಯಾಸ್ ನೋ ಯೂನಿಟ್ ಅಂತ ಹೇಳಿದ್ದೆ ನಾನು. ಸ್ಟ್ರೆಸ್ ಹ್ಯಾಸ್ ಯೂನಿಟ್,
ದಟ್ ಈಸ್ ಫೋರ್ಸ್ ಅಪ್ಲೈಡ್ ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರ್ ಏರಿಯಾ ಅಂತ ಹೇಳಿದ್ದೆ. ಅದ್ರ ತಕ್ಕಂತೆನೆ ಯಂಗ್ಸ್ ಮಾಡ್ಯುಲಸ್ ಯೂನಿಟ್ ಫೋರ್ಸ್ ಬೈ ಏರಿಯಾ. ಓಕೆ, ನೆಕ್ಸ್ಟ್ ಇನ್ನು ಮಾಡ್ಯುಲಸ್ ಆಫ್ ರಿಜಿಡಿಟಿ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದ್ರೆ ದ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ದಿ ಶಿಯರ್ ಸ್ಟ್ರೈನ್ ಈಸ್ ನೋನ್ ಆಸ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಹೇಳ್ತೀವಿ. ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ದ ಸಿಂಬಲ್ ಎನ್. ನೋಡ್ರಿ, ಇಲ್ಲಿ ಶಿಯರ್ ಸ್ಟ್ರೆಸ್ಸಿಗೂ ಮತ್ತು ಶಿಯರ್ ಸ್ಟ್ರೈನ್ಗೂ ಇರುವಂತ ರೇಷಿಯೋಕ್ಕೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತೀವಿ. ಶಿಯರ್ ಸ್ಟ್ರೆಸ್ ಸ್ಟ್ರೈನ್ ಅಂದ್ರೆ ಏನು? ಆಗಲೇ ಒಂದು ಫಸ್ಟ್ ಹೇಳಿದೆ ನಾನು. ಶಿಯರ್ ಸ್ಟ್ರೆಸ್ ಎರಡು ಮೆಟೀರಿಯಲ್ ಒಂದ್ರ ಮ್ಯಾಗ ಒಂದಿಟ್ಟು ಜಾಯಿಂಟ್ ಮಾಡಿದಂಥದ್ದು. ಇಲ್ಲಿ ಫೋರ್ಸ್ ಹಾಕ್ತಿವಲ್ಲ, ಫೋರ್ಸ್ ಹಾಕೋದು ಶಿಯರ್ ಸ್ಟ್ರೆಸ್. ಅದರ ಫೋರ್ಸ್ ಅನ್ನು ತಡೀತದಲ್ಲ, ಒಳಗಡೆ ಇರುವಂತ ಏನು ಒಂದು ಗುಣಧರ್ಮ ಇರ್ತಲ್ಲ ತಡೆಯಂತ, ಅದು ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ ಅಂದ್ರೆ ಫೋರ್ಸ್ ಹಾಕಿದ್ದು, ಶಿಯರ್ ಸ್ಟ್ರೇನ್ ಫೋರ್ಸ್ ಹಾಕಿದ್ದನ್ನು ತಡೆಯುತ್ತೆ ಶಿಯರ್ ಸ್ಟ್ರೆಸ್. ಇವು ಎರಡಕ್ಕೂ ಆ ಮೆಟೀರಿಯಲ್ ಅಲ್ಲಿ ಇರುವಂತ ಎರಡಕ್ಕೂ ಗುಣಧರ್ಮಕ ಒಂದು ರಿಲೇಷನ್ ಏನದಲ್ಲ, ಆ ರಿಲೇಷನ್ ನಾವ್ ಏನ್ ಹೇಳ್ತೀವಿ? ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಹೇಳ್ತೀವಿ. ಅದನ್ನ ಎನ್ನದಿಂದ ಗುರುತಿಸ್ತೀವಿ. ಸಿಂಬಲ್ ನೋಡ್ರಿ, ಮಾಡ್ಯುಲಸ್ ಆಫ್ ರಿಜಿಡಿಟಿ ಎನ್ನದಿಂದ ಗುರುತಿಸ್ತೀವಿ. ಶಿಯರ್ ಸ್ಟ್ರೆಸ್ ಡಿವೈಡೆಡ್ ಬೈ ಶಿಯರ್ ಸ್ಟ್ರೇನ್ ಅಂತ ಹೇಳಿದ್ವಿ. ಓಕೆ, ನೆಕ್ಸ್ಟ್ ನೋಡೋಣ ಬಲ್ಕ್ ಮಾಡ್ಯುಲಸ್. ಈ ಬಲ್ಕ್ ಮಾಡ್ಯುಲಸ್ ಅಂದ್ರೆ ಏನಪ್ಪಾ ಅಂದ್ರೆ ದ ರೇಷಿಯೋ ಆಫ್ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಟು ದಿ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಇಸ್ ನೋನ್ ಆಸ್ ಬಲ್ಕ್ ಮಾಡ್ಯುಲಸ್ ಅಂತ ಹೇಳ್ತೀವಿ. ರೇಷಿಯೋ ಆಫ್ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಟು ದಿ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಇಸ್ ಕಾಲ್ಡ್ ಬಲ್ಕ್ ಮಾಡ್ಯುಲಸ್. ಅಂದ್ರೆ ಬಲ್ಕ್ ಮಾಡ್ಯುಲಸ್ ಗೆ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಮತ್ತು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಗೆ ಇರುವಂತ ರೇಷಿಯೋನೇ ಬಲ್ಕ್ ಮಾಡ್ಯುಲಸ್ ಅಂತ ಹೇಳ್ತೀವಿ. ಅದಕ್ಕೆ ಕೇದಿಂದ ಗುರುತಿಸ್ತೀವಿ. ಅದು ಹೋಗ್ಲಿ, ಬಲ್ಕ್ ಮಾಡ್ಯುಲಸ್ ಯಾವಾಗ ಡೆವಲಪ್ ಆಗ್ತದಪ್ಪ ಅಂತಂದ್ರೆ 3 ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಫೋರ್ಸಸ್, 3 ಈಕ್ವಲ್ ಅಂಡ್ ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಫೋರ್ಸ್. ಈಗ 3 ಫೋರ್ಸ್ ಹಿಂಗ್ ಹಿಡಿದೀನಿ, ಇದೊಂದು ಫೋರ್ಸ್, ಇದೊಂದು ಫೋರ್ಸ್, ಇದೊಂದು ಫೋರ್ಸ್ ಅಂತ. ಈ ಫೋರ್ಸ್ಗೆ ಈ ಫೋರ್ಸ್ 90 ಡಿಗ್ರಿ ಇರ್ಬೇಕು, ಈ ಫೋರ್ಸ್ಗೆ ಈ ಫೋರ್ಸ್ 90 ಡಿಗ್ರಿ ಇರಬೇಕು. ಇರುವಂತ 3 ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಈಕ್ವಲ್ ಫೋರ್ಸ್ ಡೆವಲಪ್ ಅಪ್ಲೈಡ್ ಆನ್ ಎ solid, applied on a material, then there is a volumetric strain is developed, and that strain creates the stress in that material. Okay, ಅಂದ್ರೆ ಬಲ್ಕ್ ಮಾಡ್ಯುಲಸ್ ಅಂದ್ರೆ ಏನು? ರೇಷಿಯೋ ಆಫ್ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಟು ದಿ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಗೆ ಮತ್ತು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಗೆ ಇರುವಂತ ರಿಲೇಷನ್ ಬಲ್ಕ್ ಮಾಡ್ಯುಲಸ್. ಬಟ್ ಬಲ್ಕ್ ಮಾಡ್ಯುಲಸ್ ಹೆಂಗ್ ಡೆವಲಪ್ ಆಗ್ತದೆ ಅಂತಂದ್ರೆ 3 ಈಕ್ವಲ್ ಮತ್ತು ಒಂದಕ್ಕೊಂದು 90 ಡಿಗ್ರಿ ಇರುವಂತ ಫೋರ್ಸ್ ಅನ್ನ ಮಟೀರಿಯಲ್ ಮೇಲೆ ಹಾಕಿದಾಗ, ಅಂದ್ರೆ 3 ದಿಕ್ಕಿಗೆ ಎಟ್ ಎ ಟೈಮ್ ಮಟೀರಿಯಲ್ ಮ್ಯಾಗ ಫೋರ್ಸ್ ಹಾಕ್ತಿವಿ ನಾವು. ಒಂದು ಫೋರ್ಸ್ ಹಾಕಲ್ಲ, 3 ಫೋರ್ಸ್ ಹಾಕ್ತಿವಿ. ಅವಾಗ ಅದಕ್ಕ ಏನ್ ಹೇಳ್ತೀವಿ? ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಹೇಳ್ತೀವಿ. ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಹಾಕದಾಗೆ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಆ ಮಟೀರಿಯಲ್ದಾಗ ಡೆವಲಪ್ ಆಗ್ತದ. ಇದನ್ನ ಕೇದಿಂದ ಗುರುತಿಸ್ತೀವಿ. ದ ರೇಷಿಯೋ ಆಫ್ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಟು ದಿ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಹೇಳ್ತೀವಿ ನಾವು. ಓಕೆ, ಇನ್ನು ನೆಕ್ಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ 3 ಮಾಡ್ಯೂಲ್ ಫಾರ್ ಗಿವನ್ ಮಟೀರಿಯಲ್. ಈಗ ಯಾವ್ದೇ ಒಂದು ಮಟೀರಿಯಲ್ ಕೊಟ್ಟಿವಪ್ಪ ಅಂದ್ರೆ ಆ ಮಟೀರಿಯಲ್ದಾಗೆ ಒಂದು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆಗ್ತದ, ಇನ್ನೊಂದು ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿನೂ ಆಗ್ತದ, ಇನ್ನೊಂದು ಮಾಡ್ಯುಲಸ್ ಆಫ್ ರಿಜಿಡಿಟಿನೂ ಆಗ್ತಿರ್ತದ. ಹಾಗಾಗಿ ಯಾವ್ದೇ ಒಂದು ಮಟೀರಿಯಲ್ ಕೊಟ್ಟಿವಿ ಅಂತಂದ್ರ ಆ ಮಟೀರಿಯಲ್ದಾಗೆ ಈ 3 ಸಂಬಂಧ ಹೇಗಿರ್ತದ ಅಂತಂದ್ರ the relationship between the 3 moduli for a given material is as follows: E is equal to 2n into 1 plus 1 by m is equal to 3k into 1 minus 2 by m. ಅಂದ್ರೆ E ಅಂದ್ರೆ ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, n ಅಂದ್ರೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಹೇಳಿದೆ. ಈಗ ಮಾಡ್ಯುಲಸ್ ಆಫ್ ರಿಜಿಡಿಟಿ ಹೆಂಗಂದ್ರೆ 2 times of n into 1 plus 1 by m, that is 1 by m is the Poisson ratio. ನೋಡ್ರಿ, ಇಷ್ಟು ಮಾಡಿದ್ರೆ ಈಗ ಸಮ ಆಗ್ತದ. ಮತ್ತೆ ಈಗ ಸಮ ಆಯ್ತು, ಎನ್ ಸಮ ಆಗ್ಬೇಕಾದ್ರೆ ನೇರವಾಗಿ ಸಮ ಆಗೋದಿಲ್ಲ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಇಷ್ಟೆಲ್ಲ ಇದ್ರೆ ಆಗ್ತದ. ಆಮೇಲೆ ಇನ್ನು ಇದು 3ನೇದ್ದು ಬಲ್ಕ್ ಮಾಡ್ಯುಲಸ್ 3 times of k, ಬರೀ ಕೆ ಅಲ್ಲ, ಬಲ್ಕ್ ಮಾಡಿಸ್ 3 times into 1 minus 2 by m, ಅಂದ್ರೆ ಪಾಯ್ಸನ್ ರೇಷಿಯೋ 2 by m. ಈ ತರನಾಗಿ ಈ ಫಾರ್ಮುಲಾಕ್ಕ 3 ರಿಲೇಶನ್ಶಿಪ್ ಅನ್ನ ಹೇಳಿದ್ದಾರೆ. ಇಷ್ಟು ಇವತ್ತಿನ ಟಾಪಿಕ್.
ಈ ಟಾಪಿಕ್ ಮುಗಿಸೋಕ್ಕಿಂತ ಪೂರ್ವದಲ್ಲಿ ನನ್ನ ಕ್ಲಾಸ್ ನಿಮಗೆ ಇಷ್ಟವಾದರೆ ತಿಳಿದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆಮೇಲೆ ಕಮೆಂಟ್ ನಲ್ಲಿ ನಿಮ್ಗೆ ಏನಾದರೂ ತಿಳಿದಿದ್ದರೆ ಹಾಕ್ರಿ, ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೇನೆ.